ಆಡಳಿತಾರೂಢ ಪಕ್ಷದಲ್ಲ ಅಂತ ಈಗಾಗಲೇ ಅದಕ್ಕೆ ಡಿಫೈನ್ ಮಾಡಿದ್ದಾರೆ ಈ ನಮ್ಮ ಸಂತೋಷ್ ಲಾಡ್ ಅವರು. ಮತ್ತು ಸತ್ಯನೂ ಅದರೆ ಅದು ಸುಳ್ಳಲ್ಲ. ಲಾಡ್ ಹೇಳೋದ್ರಲ್ಲೇ 100ಕ್ಕೆ 100ರಷ್ಟು ಸತ್ಯ ಆಗ್ಯದ. ಕಳೆದ 11 ವರ್ಷದ ಇತಿಹಾಸ ನೋಡಿದಾಗ ಇಡೀ ಎಷ್ಟು ದಾಳಿ ಮಾಡಿದಪ್ಪ, ಹೆಚ್ಚು ಕಡಿಮೆ 4-5 ಸಾವಿರದಲ್ಲಿ ಲೆಕ್ಕಿಲ್ಲ. ಹಂಗೆ ದಾಳಿ ಮಾಡೋದಲ್ಲ ರೀ, ಡೈರೆಕ್ಷನ್ ಬಂತು ಒಡಾಕಸರು ಅಂಥೇಳಿ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಇಡಿ ಬಗ್ಗೆ ಏನಂದರೆ ಒಂದು ಅಪಾಶ್ಯದಂಗೆ ಆಗಿದೆ. ಹೋಗ್ಲಿ ಬಿಡ್ರಿ, ಹಿಡಿದು ಸಿಕ್ಕವ್ರನ್ನೆಲ್ಲರೂ ಶಿಕ್ಷಣ ಕೊಡಿಸಿದೇನು ರೀ ವಿರೋಧ ಪಕ್ಷಗಳೆಲ್ಲ. ಶಿಕ್ಷಾ ಪ್ರಮಾಣ ಭಾಳ ಕಡಿಮೆ, ಇಲ್ಲಂದ್ರೂ ನಡೀತದೆ ಅಂದಾಗ ಏನಪ್ಪ ಅಂತಂದ್ರೆ ವಿಶೇಷವಾಗಿ 1% ಕಡಿಮೆ ಶಿಕ್ಷೆ ಆಗ್ಯದ. ವಿಶೇಷವಾಗಿ ಈ ಒಂದು ಹಿಡಿದ ಮನಿ ಲಾಂಡ್ರಿಂಗ್ ಕೇಸ್ದಲ್ಲ ಆದಷ್ಟು ವಿರೋಧಿಗಳನ್ನ ಹಣಿಯುವಂಥದ್ದು ಒಳ್ಳೆಯ ವಿಚಾರ ರೀ. ಕಡೆಗೆ ಅಟ್ಲೀಸ್ಟ್ ಈ ನೆಪದಾಗಾದರೂ ಒಬ್ಬ ರಾಜಕಾರಣಿ ಹಿಡಿದ ಎನ್ಕ್ವೈರಿ ಮಾಡಲಿಕ್ಕೆ ಇರ್ತಾರೆ, ಖುಷಿ ಪಡೋಣ ಅದನ್ನು. ಯಾಕೆಂತಂದ್ರೆ CBI ಅದು ಇಲ್ಲಂತಲ್ಲ, ಅದಕ್ಕಿಂತ ಸ್ಟೇಟದ್ದು ಮತ್ತು PB ಇರ್ತಾರೆ. ಅದಕ್ಕೆ ಏನೋ ಮಾಡಿ ಹೋಗ್ಬಿಟ್ರು ನಮ್ಮ ಚಿದಂಬರಂ ಅವರು. ಆವತ್ತು ಅವ್ರಿಗಿಷ್ಟು ನಾಳೆ ತಮಗೆ ವೈರಿ ಯಾಕೈತೆ ಗೊತ್ತಿರಲಿಲ್ಲ, ಅವರು ಸುಮ್ಮನೆ ಮಾಡಿಬಿಟ್ರು. ಅವರು ವಿರೋಧ ಹಣಿ ಸಲುವಾಗಿ ಮಾಡಿದವರು. P. ಚಿದಂಬರಂ ಅವರು ಮಾಜಿ ಗೃಹ ಸಚಿವರು, ಫೈನಾನ್ಸ್ ಮಿನಿಸ್ಟರು, ಬುದ್ಧಿವಂತರು, ತಮಿಳುನಾಡಿನವರು. ಅವರು ವಿರೋಧನ ಹಣಿಸಲತ್ತಿದ್ರು, ಕಡೆಗೆ ಅವರಿಗೆ ಹಣಿಯುವಂಥ ಪ್ರಸಂಗ ಬಂತಿದ್ರು ಇಡೀ. ಇವತ್ತು CBIನೂ ಅಷ್ಟೇ ಆದ ಪರಿಸ್ಥಿತಿ. CBI ಕಾಂಗ್ರೆಸ್ಸನ್ನು ಏನಪ್ಪ ಅಂತಂದ್ರೆ ಗಿಳಿ ಅಂತ ಹೇಳಿದರು, ಪಪೆಟ್ ಅಂತ ಹೇಳ್ತಿದ್ರು. ಇವತ್ತು BJP ಪಪೆಟ್ ಆಗ್ಯದ ಅಂಥೇಳಿ ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರೆ. ಪಂಜರ್